ಶಾಸಕ ಯತ್ನಾಳ್ಗೆ ಹೈಕಮಾಂಡ್ನಿಂದ ನೋಟಿಸ್ ಜಾರಿಯಾಗಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಶಿಸ್ತು ಸಮಿತಿ ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಜರಾಗ್ತಾರೆ ಅನ್ನೋ ಮಾಹಿತಿ. ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಶಾಸಕ ಯತ್ನಾಳ್ ಹಾಜರಾಗಲಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ಫಟಕ್ ಅವರ ಮುಂದೆ ಹಾಜರಾಗ್ತಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಒಂದು ಕಡೆ ರೆಬಲ್ಸ್ ಮೀಟಿಂಗ್ ಆಗ್ತಾ ಇದೆ, ಮತ್ತೊಂದು ಕಡೆ ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ಬಿಜೆಪಿ ಶಿಸ್ತು ಸಮಿತಿ, ಕೇಂದ್ರ ಶಿಸ್ತು ಸಮಿತಿ ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರವನ್ನು ಕೊಡೋದಕ್ಕೆ ನಾಳೆ ಬೆಳಗ್ಗೆ 11 ಗಂಟೆಗೆ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂತಹ ಪಾಠಕ್ ಅವರ ಮುಂದೆ ಹಾಜರಾಗ್ತಾರೆ. ಯತ್ನಾಳ್ ಅವರೊಂದು ಮಾತನ್ನು ಹೇಳ್ತಾರೆ ನಿನ್ನೆ ದೆಹಲಿಯಲ್ಲಿ, ನೋಟಿಸ್ ನನಗಿನ್ನೂ ಸಿಕ್ಕಿಲ್ಲ, 10 ದಿನ ಯಾಕೆ ಬೇಕು, ನಂಗೆ ಸಿಕ್ಕಿದ್ದು 2 ತಾಸು ನಾನು ಹೋಗ್ತೀನಿ ಅಂತ ಹೇಳಿದರು. ನನ್ನ ನೋಟಿಸ್ ಕೊಡಲಿ, ನಾನೇನಂತ ತೋರಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾಳೆ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಶಿಸ್ತು ಕಮಿಟಿ ಮುಂದೆ ಹಾಜರಾಗಲಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಬಾಂಬನ್ನು ಸಿಡಿಸ್ತಾರೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದರಿಂದ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ನಟೇಶ್, ನಿನ್ನೆ ಹೇಳ್ತಾ ಇದ್ರು ಯತ್ನಾಳ್ ಅವರು, ನೀವೇ ಮಾತಾಡಿಸ್ತಾ ಇದ್ರು, ನೋಟಿಸ್ ಕೊಟ್ಟು 10 ದಿನ ಯಾಕೆ, 2 ತಾಸು ನಾನು ರೀಚ್ ಆಗ್ತೀನಿ ಅಲ್ಲಿ ಅಂತ. ಈಗ ನಾಳೆ ಬೆಳಗ್ಗೆ 11 ಗಂಟೆಗೆ ನಾನು ಹೋಗ್ತೀನಿ ಅಂತ ತಿಳಿಸಿದ್ದಾರೆ. 11 ಗಂಟೆಗೆ ಹಾಜರಾಗ್ತಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಸುದ್ದಿ ಸಿಗ್ಬೋದು, ಜೊತೆಗೆ ಯತ್ನಾಳ್ ಅವರು ಬಾಂಬ್ ಸಿಡಿಸ್ತಾರಾ ಅಥವಾ ಅವರನ್ನು ಸೈಲೆಂಟ್ ಮಾಡಿಸಿ ಕಳಿಸುವಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ, ಓವರಾಲ್ ಆಗಿ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಖಂಡಿತ ಏನು ಯತ್ನಾಳ್ ಆ್ಯಂಡ್ ಟೀಮ್ ಏನಿದೆ ಇದು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಅಂದುಕೊಂಡಿದ್ದಂಥದ್ದು ಇದು ಈ ಒಂದು ಟೀಮ್ನ ಏನು ಬಿಜೆಪಿಯ ಕೆಲವು ನಾಯಕರನ್ನು, ಅದರಲ್ಲೂ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರಿಗೆ ಟಕ್ಕರ್ ಕೊಡೋದಕ್ಕೆ ದೆಹಲಿಗೆ ಬಂದಿದ್ದೀವಿ ಅನ್ನುವಂತಹ ಭಾವನೆ ಇತ್ತು. ಆದರೆ ವಿಜಯೇಂದ್ರ ಅವರು ದೆಹಲಿಗೆ ಬಂದು ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಇವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ. ಆ ನೋಟಿಸ್ ಬಂದಂತಹ ಸಂದರ್ಭದಲ್ಲೂ ಕೂಡ ನಿನ್ನೆಯಷ್ಟೇ ಮಾತನಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೇಳಿದ್ದು, ನೋಟಿಸು ನನಗೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಇದೀಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು, ಈಗಾಗಲೇ ನಾಳೆ 11 ಗಂಟೆಗೆ ಸರಿಯಾಗಿ ಶಿಸ್ತು ಸಮಿತಿ ಏನು ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ವಿಚಾರವಾಗಿ ನಾಳೆ ದೆಹಲಿಯ ಏನು ಬಿಜೆಪಿಯ ಕೇಂದ್ರ ಕಚೇರಿಗೆ ಯತ್ನಾಳ್ ಅವರು ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ಸಭೆಯನ್ನು ಕೂಡ ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದಾದರೆ ಯತ್ನಾಳ್ ಅವರ ಏನು ವಿಚಾರ ಏನಿದೆ, ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಹೈಕಮಾಂಡ್ ಸ್ಟ್ರಾಂಗೆಸ್ಟ್ ಫೀಡ್ಬ್ಯಾಕನ್ನು ಕೊಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕಳೆದ ಹಿಂದೆ 3-4 ಬಾರಿ ಇವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು. ಆ ನೋಟಿಸ್ಗಳ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಫೀಡ್ಬ್ಯಾಕನ್ನು ಈ ಕಡೆಯಿಂದ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ನೇರವಾಗಿ ಇಂದು ಕೂಡ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ಕೂಡ ರೆಬೆಲ್ ಟೀಮ್ ನಡೆಸ್ತಾ ಇದೆ. ಸದ್ಯಕ್ಕೆ ನಾನು ನೇರವಾಗಿ ವಿಜುವಲ್ಸನ್ನು ತೋರಿಸ್ತೀನಿ. ಕರ್ನಾಟಕ ಭವನದ ಒಂದು ರೂಮ್ನಲ್ಲಿ ಈಗ ಸಭೆಯನ್ನು ನಡೆಸಲಾಗ್ತಾ ಇದೆ. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಏನು ಯತ್ನಾಳ್ ಅವರು ಇರ್ಬೋದು, ಹಾಗೆಯೇ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಮತ್ತು ಸಂತೋಷ್ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದು ರೂಮ್ನಲ್ಲಿ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ನೋಟಿಸ್ ಇಶ್ಯೂಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಅಲ್ಲಿ ಚರ್ಚೆ ಆಗಿದೆಯಾ ಈ ನೋಟಿಸ್ ವಿಚಾರವಾಗಿ ಅಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ? ಈಗ ಇವರ
ಎಸ್ ನಾಗೇಂದ್ರ ಬಾಬು, ಖಂಡಿತ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೆಪ ಮಾತ್ರಕ್ಕೆ ಯತ್ನಾಳ್ ಟೀಮ್ ಅವರು ಏನು ವರ್ಕ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳಿದರೆ, ಆ ವರ್ಕ್ ವಿಚಾರವಾಗಿ ಚರ್ಚೆ ಆಗಿದ್ರೆ ಈ ಎಲ್ಲ ಉಳಿದೆಲ್ಲ ನಾಯಕರೆಲ್ಲ ಏನಕ್ಕೆ ದೆಹಲಿಗೆ ಬರ್ತಾರೆ ಎನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ನೋಟಿಸ್ ವಿಚಾರವಾಗಿ, ಅಂದರೆ ಮುಂದಿನ ನಡೆ ಹೇಗಿರಬೇಕು, ಅಂದರೆ ಈಗಾಗಲೇ BJPಯ ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ನಾವು ಹೈಕಮಾಂಡ್ ಕರೆದಂತಹ ಸಂದರ್ಭದಲ್ಲಿ ಅವರನ್ನು ಭೇಟಿ ಆಗ್ತೇವೆ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು BJPಯಲ್ಲಿ ಆಗ್ತಾ ಇದೆ, ಅದು ಒಂದು ಟೀಮಿಂದ ಯಾವ ಬೆಳವಣಿಗೆಗಳಾಗ್ತಾ ಇದೆ, ಅದರಲ್ಲೂ ವಿಜೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಚುನಾವಣಾ ಸಂದರ್ಭದಲ್ಲಿ ಅವರ ಹೊಂದಾಣಿಕೆ ಯಾವ ರೀತಿ ಇತ್ತು ಅನ್ನೋದರ ಎಲ್ಲ ಚಿತ್ರಣವನ್ನು ನಾವು ಹೈಕಮಾಂಡ್ ಮುಂದೆ ಇಡ್ತೀವಿ. ಈ ಹಿಂದೆ ನಮಗೆ ಆ ರೀತಿಯಾದಂಥ ಅವಕಾಶಗಳು ಸಿಕ್ಕಿರಲಿಲ್ಲ, ಆದರೆ ಈಗ ಆ ರೀತಿಯಾದಂಥ ಅವಕಾಶ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ದೆಹಲಿಯಲ್ಲಿ ಆಗ್ತಾ ಇದೆ. ಒಂದು ಕಡೆ ನೀವು ಈಗ ಗಮನಿಸಿದ್ರಿ, BJPಯಲ್ಲಿ ಬೆಂಕಿಯನ್ನ ಮತ್ತಷ್ಟು ಧಗಧಗಿಸುವಂತ ಕೆಲಸ ಆ ಪತ್ರ. ಯತ್ನಾಳ್ ನೋಟಿಸ್ ಒಂದು ಕಡೆ, ಇತ್ತ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡುವಂತೆ ಒತ್ತಾಯಿಸಿ BJPಯ ಅನಾಮಧೇಯ ಕಾರ್ಯಕರ್ತನೊಬ್ಬರಿಂದ ಪತ್ರವನ್ನು ಬರೆಯಲಾಗಿದೆ. ಮೋಹನ್ ಭಾಗವತ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ ಆ ಪತ್ರ. ಮೊನ್ನೆ ಸಿದ್ದರಾಮಯ್ಯ ಅವರ ಸಮಾವೇಶ, ಸ್ವಾಭಿಮಾನಿ ಸಮಾವೇಶ ಹಾಸನದಲ್ಲಿ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ರಲ್ಲ, ಇದೇ ಥರದ ಪತ್ರ, ಅನಾಮಧೇಯ ಪತ್ರ ಹೋಗಿತ್ತು AICC ಅಧ್ಯಕ್ಷರಿಗೆ. ಕಾಂಗ್ರೆಸ್ ಪರದಲ್ಲಿ ಅದೊಂದು ರೀತಿಯಲ್ಲಿ ಆ ಸಿದ್ದರಾಮಯ್ಯ ಅವರ ಸಮಾವೇಶದ ಹೆಸರನ್ನೇ ಬದಲಾವಣೆ ಮಾಡ್ಕೊಂಡ್ಬಿಟ್ರು. ಆದರೆ ಈಗ BJP ಪಾಳದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಅಂತೇಳಿ ಒಂದು ಲೈನನ್ನು ಬರೆದಿದ್ದಾರೆ. ಅಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಪಕ್ಷವನ್ನ ಉಳಿಸಿ ಅಂತೇಳಿ. ನೋಡಿ ಆ ಪತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಅನಾಮಧೇಯ ಪತ್ರ ಯಾವ ರೀತಿಯಾದಂಥ ಬೆಳವಣಿಗೆಗೆ ಸಾಕ್ಷಿ ಆಗುತ್ತೆ ವಿಜಯ್? ನಾಗೇಂದ್ರ ಬಾಬು, ಅಂದ್ರೆ ಏನು ವಿಜೇಂದ್ರ ಅವರನ್ನ ಕೆಳಗಿಳಿಸುವ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಆಗ್ರಹ ಮತ್ತು ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ರೆಬಲ್ ಆದ ಬೆನ್ನಲ್ಲೇ ಇದೀಗ ಅನಾಮಧೇಯ ಪತ್ರ ಹೋಗಿರುವಂತದ್ದು, RSS ಪ್ರಮುಖರಿಗೂ ಹೋಗಿರುವಂತದ್ದು, ಖುದ್ದು ನರೇಂದ್ರ ಮೋದಿ ಹೋಗಿರುವಂತದ್ದು. ಆದ್ರೆ ಈ ಪತ್ರ ಅವ್ರು ರಿಸೀವ್ ಆಗಿದೆಯೋ ಇಲ್ವೋ ಅನ್ನೋಂಥ ಬಗ್ಗೆ ಖಚಿತ ಆಗಿಲ್ಲ. ಅದೊಂದು ಪತ್ರ, ಅನಾಮಧೇಯ ಪತ್ರ ಸಾಕಷ್ಟು ಕೂಡ ವೈರಲ್ ಆಗ್ತಾ ಇರ್ತದೆ. ಅದು ಒಂದೊಂದು ಬಹಳ ಸ್ಪಷ್ಟ. ಈಗ ವಿಜೇಂದ್ರ ವಿರುದ್ಧ ಮಾತಾಡಿದ್ರೆ ಸಂಬಂಧಪಟ್ಟಂತೆ ಈಗ ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಈ ಪತ್ರ ಹೋಗಿರುವಂತದ್ದು. ರಾಜ್ಯ BJPಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ, ಅಂದ್ರೆ ಅನಾಮಧೇಯ ಪತ್ರ ಹೋದ ತಕ್ಷಣ ಕ್ರಮ ಕೈಗೊಳ್ತಾರ ಅನ್ನುವಂಥದ್ದು ಕೂಡ ಒಂದು ಪ್ರಮುಖದ ವಿಚಾರ. ಅದ್ರ ಜೊತೆಗೆ ಯಾರು ಪತ್ರ ಬರ್ದು ಅನ್ನೋದು ಕೂಡ ಬಹಳ ಪ್ರಮುಖದ ವಿಚಾರ ಆಗುತ್ತೆ. ಅಂದ್ರೆ ಈಗಾಗಲೇ ಕೂಡ ಬಹಿರಂಗವಾಗಿ ಸಮರ ಸಾರಿರುವಂತದ್ದು ಮಾಜಿ ಶಾಸಕರು, ಯತ್ನಾಳ್ ಶಾಸಕರು ಸೇರಿದ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಕೂಡ. ಇದರ ಬೆನ್ನಲ್ಲೇ ಈಗ ಅನಾಮಧೇಯ ಪತ್ರ ಬರೆದಿರುವಂತದ್ದೇನಿದೆ, ಇದು ಒಂದಷ್ಟು ಬೇರೆ ರೀತಿಯ ಚರ್ಚೆಗೆ ಗ್ರಾಸ ಆಗುವಂತದ್ದು ಮತ್ತು ಜೊತೆಗೆ ಇದನ್ನ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಗಂಭೀರ ಪರಿಗಣಿಸುತ್ತೆ ಅನ್ನೋದು ಒಂದು ಭಾಗ. ಆದ್ರೆ ಪಕ್ಷ BJPಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಸಂದೇಶ ಹೋಗ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.